ಇಷ್ಟು ದಿನ ಅಂತ ಅವ್ನಿಗೆ ಹೇಳ್ತಿಲ್ಲ, ಅಣ್ಣ ಇದು ಬುಕ್ ಮಾಡು ಅಕ್ಕ, ಇದು ಬುಕ್ ಮಾಡು ಅಕ್ಕ ಪ್ಲೀಸ್ ಅಕ್ಕ 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 ಅಣ್ಣ ಪ್ಲೀಸ್ ಅಣ್ಣ 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 ಎಷ್ಟು ದಿನ ಅಂತ ಹೇಳ್ತಿಲ್ಲ. ನಿನ್ನ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಐತೆ ತಾನೆ, ನೀನೇ ಯಾಕೆ ಬುಕ್ ಮಾಡಬಾರ್ದು? ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿನಗೆ, ಓಕೆನಾ. ನಿಮಗೆ ಒಂದು ಪಾಯಿಂಟ್ ಕೂಡ ನಿಮಗೆ ಯಾವ ಥರ ಬುಕ್ ಮಾಡೋದು ಬರಲ್ಲ ಅಂತಂದರೆ ನಿಂಗೆ ಕಂಪ್ಲೀಟ್ ಪ್ರೋಸೆಸ್ ತಿಳಿಸ್ಕೊಡ್ತೀನಿ. ಯಾವ ಥರ ಆನ್ಲೈನಲ್ಲಿ ನಿನ್ಗೆ ಏನು ಬೇಕೋ ಅದನ್ನು ಬುಕ್ ಮಾಡ್ಕೊಂಬಿಟ್ಟು ನಿನ್ನ ಮನೆ ಹತ್ರ ತರಿಸ್ಕೋಬೋದು ಗೈಸ್, ಓಕೆನಾ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಬಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನಿಂದ ವೀಡಿಯೋ ಬರುತ್ತೆ ಗೈಸ್, ಓಕೆನಾ. ಆ್ಯಂಡ್ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲನೂ ತಿಳಿಸ್ಕೊಡ್ತೀನಿ, ಯಾವ ಥರ ನೀವು ಕೂಡ ಬುಕ್ ಮಾಡೋದು ಅಂತ ಸ್ಪೆಷಲಿ ಅಮೆಝಾನಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಗೈಸ್, ಓಕೆನಾ. ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇವಾಗ ಸಿಂಪಲಾಗಿ ಓಪನ್ ಮಾಡ್ತೀನಿ ನಾನು ಅಮೆಝಾನನ್ನು, ಓಕೆನಾ. ಸೊ ನೀವು ಕೂಡ ಏನಾದರೂ ಅಮೆಝಾನ್ ಇನ್ನೂ ಆ್ಯಪ್ ಡೌನ್ಲೋಡ್ ಸಹ ಮಾಡಿಲ್ಲ ಅಂತಂದರೆ ಸಿಂಪಲಾಗಿ ಡೌನ್ಲೋಡ್ ಮಾಡ್ಕೊಂಬಿಡಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಸಿಂಪಲಾಗಿ ಲಾಗಿನ್ ಆಗಿದೆ ಅಷ್ಟೇ, ನಿಮ್ಮೊಂದು ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ಅದು ನಂಬರ್ಗೆ OTP ಬರುತ್ತೆ, OTP ಕೂಡ ಅದೇ ತೊಗೊಂಬಿಡುತ್ತೆ. ಈ ಥರ ಓಪನ್ ಅನ್ನೋದು ಆಗ್ಬಿಡುತ್ತೆ ಗೈಸ್, ಓಕೆನಾ. ಆ್ಯಂಡ್ ಈ ಥರ ಓಪನ್ ಆಗಿದ್ದಾಗ ನೀವು ಇನ್ನೊಂದು ಸ್ಟೆಪ್ನ ಮಾಡಬೇಕಾಗುತ್ತೆ. ಏನಪ್ಪ ಅಂತಂದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಡ್ರೆಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಸೊ ನಿಮ್ಗೆ ಅಡ್ರೆಸ್ ಆ್ಯಡ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂತಂದರೆ ಈ ಒಂದು ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ ಯಾವ ಥರ ಅಮೆಝಾನಲ್ಲಿ ಫಸ್ಟ್ ಅಡ್ರೆಸ್ ಆ್ಯಡ್ ಮಾಡ್ತಾರೆ. ಅಡ್ರೆಸ್ ಆ್ಯಡ್ ಮಾಡ್ಕೊಂಡು ನೀವು ಬುಕ್ ಅನ್ನೋದು ಮಾಡ್ಕೋಬೋದು ಗೈಸ್, ಓಕೆನಾ. ಎಕ್ಸಾಂಪಲ್ ಏನಪ್ಪ ಅಂತ ನಿಮ್ಗೆ ಬೇಕಾಗಿರೋಂಥ ಪ್ರಾಡಕ್ಟ್ನ ಇಲ್ಲಿ ಸರ್ಚ್ ಐಕನ್ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ, ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಇಲ್ಲಿ ನೋಡ್ತಾ ಸರ್ಚ್ ಮಾಡ್ಕೊಳ್ಳಿ. ಆ್ಯಂಡ್ ಸರ್ಚ್ ಮಾಡ್ತೀನಿ. ಎಕ್ಸಾಂಪಲ್ ಏನಪ್ಪ ಅಂತಂದರೆ ಒಂದು ಬ್ಲೂಟೂತ್ ಅಂತ ಸರ್ಚ್ ಮಾಡಿದ್ದೀನಿ ನೋಡಿ, ಇಲ್ಲೇ ಬಂದುಬಿಟ್ಟಿದೆ. ನಾನು ಬೇಡ ನಾನು ಸರ್ಚ್ ಮಾಡ್ತೀನಿ ಏರ್ಬಡ್ಸ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡಿದ ತಕ್ಷಣ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನಿಮ್ಮ ಕಣ್ಣು ಮುಂದೆ ಬ್ಲೂಟೂತ್ಸ್ ಅನ್ನೋದು ಎಲ್ಲನೂ ಬಂದುಬಿಡ್ತವೆ. ಸಾಕು ಕಾಸ್ಟ್ಲಿ ಬ್ಲೂಟೂತ್ ಎಲ್ಲ ಬಂದುಬಿಡ್ತವೆ, ಓಕೆನಾ. ನಮಗೆ ಬಜೆಟ್ ಹೆಂಗೆ ಅನಿಸುತ್ತೋ ಹಂಗೆ ನೀವು ಇಲ್ಲಿ ಬುಕ್ ಅನ್ನೋದು ಮಾಡ್ಕೋಬೋದು ಗೈಸ್, ಓಕೆನಾ. ಎಕ್ಸಾಂಪಲ್ ಏನಪ್ಪ ಅಂತ ಇದು ನೋಡ್ತಾ ಇದ್ರೆ ನಿಮಗೆ 1099 ರೂಪಾಯಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಕಂಪ್ಲೀಟಾಗಿ ಈ ಥರ ಬಂದುಬಿಡ್ತವೆ, ಓಕೆ. ನೀವು ಡೀಟೇಲ್ ನೋಡ್ಕೋಬೋದು ಹೆಂಗಿದೆ ಇದು ಪ್ರಾಡಕ್ಟ್, ಹೆಂಗಿದೆ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ ಅಂತ ಇದು ನೋಡ್ಕೋಬೋದು ಗೈಸ್, ಓಕೆನಾ. ಸೊ ಇದನ್ನು ಈ ಥರ ನೋಡ್ಕೊಂಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ನಿಮಗೆ ಯಾವೊಂದು ಕಲರಲ್ಲಿ ಬೇಕೋ ಆ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ತಾ ಇದ್ರೆ ಬ್ಲ್ಯಾಕ್ ಇದೆ, ಅದಾಗಿದ ನಂತರ ವೈಟ್ ಇದೆ, ಅದಾಗಿದ ನಂತರ ಬ್ಲೂ ಕಲರ್ ಇದೆ, ಓಕೆನಾ. ಸೊ ಎಲ್ಲ ಕಲರು ಅಷ್ಟೇ ಸೇಮ್ ಪ್ರೈಸೇ ಇದೆ. ನಿಮ್ಗೆ ಯಾವೊಂದು ಕಲರ್ ಬೇಕೋ ಆ ಒಂದು ಕಲರನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು. ಇದ್ರ ಬಜೆಟ್ ಏನು, ಕ್ವಾಲಿಟಿ ಏನು, ಹೆಂಗೆ ಚಾರ್ಜಿಂಗ್ ಕೊಡುತ್ತೆ ಎಲ್ಲ ಡೀಟೇಲ್ ಇಲ್ಲಿ ಕೊಟ್ಟಿದ್ರೆ ಬೇಕಾದರೆ ನೀವು ನೋಡ್ಕೋಬೋದು ಗೈಸ್, ಓಕೆನಾ. ಸಿಂಪಲಾಗಿ ನಾನು ಬ್ಲ್ಯಾಕೆ ಈ ಥರ ವೈಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ವೈಟ್ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲಾಗಿ ಈ ಥರ ಸ್ಕ್ರೋಲ್ ಮಾಡ್ಕೊಂಡ್ರೆ ಇನ್ನೂ ಮೇಲೆ ಎತ್ತುತ್ತಾ ಇದ್ದರೆ ಕೆಳಗಡೆ ನಿಮ್ಗೊಂದು ಆಪ್ಷನ್ ಬರುತ್ತೆ ನೋಡ್ತಾ ಇದ್ರೆ ಬಾಯ್ ನಾವ್ ಅಂತ ಬರ್ತಿದೆ, ಓಕೆನಾ. ಬಾಯ್ ನಾವ್ ಅಂತಂದರೆ ಬುಕ್ ಮಾಡು ಅಂತ, ಓಕೆ. ಸೊ ಬಾಯ್ ನಾವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಏನಪ್ಪ ಅಂತ ಈ ಥರ ಪೇಜ್ ಅನ್ನೋದು ಬಂದ್ಬಿಡುತ್ತೆ ನಿಮಗೆ. ಸೊ ಈ ಥರ ಪೇಜ್ ಬಂದಿದ್ದಾಗ ನೀವು ಫಸ್ಟ್ ಅಡ್ರೆಸ್ ಆ್ಯಡ್ ಮಾಡ್ಕೋಬೇಕಂತ ಹೇಳಿದ್ನಲ್ವ. ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನನ್ನ ಒಂದು ಅಡ್ರೆಸ್ ಈ ಒಂದು ಜಾಗದಲ್ಲಿ ನಾನು ಆ್ಯಡ್ ಅನ್ನೋದು ಮಾಡಿದ್ದೀನಿ. ಸೊ ನಿಮ್ಗೆ ಅಡ್ರೆಸ್ ಆ್ಯಡ್ ಮಾಡೋಕ್ಕೋ ಬಂದಿಲ್ಲ ಅಂತಂದರೆ ಈ ಒಂದು ವೀಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಕೊಟ್ಟಿದ್ದೀನಿ ಅಮೆಝಾನಲ್ಲಿ ಯಾವ ಥರ ಪ್ರಾಪರಾಗಿ ಅಡ್ರೆಸ್ ಹಾಕೋದು ಅಂತ. ಸೊ ಆ ಒಂದು ವೀಡಿಯೋ ನೋಡ್ಕೊಂಬಿಡಿ ಗೈಸ್, ಓಕೆನಾ. ಈ ಥರ ಬಂದಿದ್ದಾಗ ಇಲ್ಲೇನು ಮಾಡಬೇಕು, ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡ್ಕೊಂಡ್ರೆ ನೀವೇನಾದರೂ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ತಾರೆ, ಇಲ್ಲಂತಂದು ಕ್ಯಾಶ್ ಆನ್ ಡೆಲಿವರಿ ನೀವು ಮಾಡ್ತೀರಾ, ಓಕೆನಾ. ಆನ್ಲೈನ್ ಮುಖಾಂತರ ಅದನ್ನು ನೀವು ಫೋನ್ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ, ಪೇಟಿಎಮ್ ಮುಖಾಂತರ ನೀವು ಏನಾದರೂ ಪೇಮೆಂಟ್ ಏನಾದರೂ ಮಾಡೋಂಗಿತ್ತಂದರೆ ಇಲ್ಲಿ ನಿಮ್ಗೆ ಬಾಕ್ಸ್ ಟಿಕ್ ಇದೆ, ಓಕೆನಾ. UPI ಮುಖಾಂತರ ಮಾಡ್ಬೋದು ಪೇಮೆಂಟ್, ಓಕೆನಾ. ಇಲ್ಲ ನಮಗೆ ಮನೆ ಹತ್ರ ಬಂದುಬಿಟ್ಟು ಕ್ಯಾಶೇ ಕೊಟ್ಬಿಡ್ತೀನಿ ಅಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಕ್ಯಾಶ್ ಆನ್ ಡೆಲಿವರಿ ಇದೆ, ಓಕೆನಾ. ಸಿಂಪಲಾಗಿ ನೀವು ಯಾವುದು ಬೆಸ್ಟ್ ಅನಿಸುತ್ತೋ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಅದ್ರ ಪ್ರಕಾರ ನೀವು ಅನ್ನೋದು ಬುಕ್ ಅನ್ನೋದು ಮಾಡ್ಕೋಬೋದು ಗೈಸ್, ಓಕೆನಾ. ಎಕ್ಸಾಂಪಲ್ ಏನಪ್ಪ ಅಂತ ನಾನು ನೋಡ್ತಾ ಇದ್ರೆ ಇಲ್ಲಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಏನಾಗುತ್ತೆ ಅಂದರೆ ನೀವು ಪೇಟಿಎಮ್, ಗೂಗಲ್ ಪೇ ಎಲ್ಲ ಪೇಗಳು ಓಪನ್ ಆಗುತ್ತೆ. ಇಲ್ಲಿಂದ ಪೇಮೆಂಟ್ ಅನ್ನೋದು ಮಾಡ್ಬೋದು ನೀವು ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಮನೆ ಹತ್ರ ಬಂದು ಕೊಟ್ಬಿಡ್ತಾನೆ. ಇಲ್ಲ ನನ್ನ ಹತ್ರ ಕ್ಯಾಶೇ ಇದೆ ಮನೆ ಹತ್ರ ಬಂದ್ಬಿಟ್ಟು ಕೊಟ್ಬಿಡ್ತೀನಿ ಅಂತಂದರೆ ಇಲ್ಲಿ ನೋಡಿ ಕ್ಯಾಶ್ ಆನ್ ಡೆಲಿವರಿ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಕಂಟಿನ್ಯೂ ಮಾಡಿ ಜಸ್ಟ್, ಓಕೆನಾ. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಈ ಥರ ಪೇಜ್ ಬಂದುಬಿಡುತ್ತೆ. ನಿಮ್ಗೆ ಅಮೌಂಟ್ ಎಷ್ಟು ಕಟ್ ಆಗುತ್ತೆ ಇಲ್ಲೇ ನೋಡ್ಬೋದು ಗೈಸ್, ಓಕೆನಾ. ಟೋಟಲ್ ಅಮೌಂಟ್ ಇಷ್ಟು ಕಟ್ ಆಗುತ್ತೆ. ಅದಾಗಿದ ನಂತರ ಸ್ವಲ್ಪ ಈ ಕಡೆ ಸ್ಕ್ರೋಲ್ ಮಾಡೋಂಗಿತ್ತು ಅಂದರೆ ನೋಡ್ತಾ ಇದ್ರೆ ನಿಮಗೆ ಯಾವೊಂದು ಡೇಟ್ಗೆ ಬಂದುಬಿಡುತ್ತೆ ನಿಮ್ಮ ಮನೆ ಹತ್ರ ಎಲ್ಲ ಇಲ್ಲಿ ಡೇಟ್ ಸಮೇತ ಬಂದುಬಿಡ್ತದೆ ಗೈಸ್, ಓಕೆನಾ. ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡೋಂಗಿತ್ತು ಡೇಟ್ ನೋಡ್ತಾ ಇದ್ರಿ, ಇವತ್ತು ಜುಲೈ 9 ಡೇಟು, ಓಕೆನಾ. ಆದರೆ ನಿಮಗೆ ಜುಲೈ 11ನೇ ತಾರೀಕು ಅನ್ನೋದು ಮನೆ ಹತ್ರ ತಂದು ಕೊಡ್ತಾನೆ, ಜುಲೈ 11ನೇ ತಾರೀಕು, ಓಕೆನಾ. ಸೊ ಅದಾಗಿದ ನಂತರ ಬೇಸಿಕ್ ಡೀಟೇಲ್ಸ್ ಇರುತ್ತೆ ನೋಡ್ಕೋಬೋದು ಗೈಸ್, ಓಕೆನಾ. ಎಲ್ಲ ನೋಡ್ಕೋಬೋದು. ಈ ಒಂದು ಜಾಗದಲ್ಲಿ ಪ್ಲೇಸ್ ಆರ್ಡರ್ ಅಂತಿದೆ ನೋಡ್ತಾ ಇದ್ರೆ ಸಿಂಪಲಾಗಿ ಪ್ಲೇಸ್ ಆರ್ಡರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಇದೇನಪ್ಪ ಅಂತಂದರೆ ಬುಕ್ ಆಗೇ ಬಿಡ್ತದೆ, ಓಕೆನಾ. ಆ್ಯಂಡ್ ಜುಲೈ 11ನೇ ತಾರೀಕು ನಿಮ್ಮ ಮನೆ ಹತ್ರನ ತಂದು ಕೊಡ್ತಾನೆ. ಸದ್ಯಕ್ಕಂತೂ ನಾನು ಬುಕ್ ಮಾಡೋಕೆ ಹೋಗಲ್ಲ, ಜಸ್ಟ್ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇದು ಬುಕ್ ಅನ್ನೋದು ಆಗೋಗ್ಬಿಡುತ್ತೆ. ನಾನು ಬುಕ್ ಮಾಡಲ್ಲ, ಓಕೆ. ಆಲ್ರೆಡಿ ನನ್ನ ಹತ್ರ ಬ್ಲೂಟೂತ್ ಇದೆ, ಓಕೆನಾ. ಸೊ ಈ ಥರ ಬುಕ್ ಅನ್ನೋದು ಮಾಡ್ಕೋಬೋದು ಈಸಿಯಾಗಿ ಅಂದರೆ ಈಸಿಯಾಗಿ. ಆ್ಯಂಡ್ ನೀವು ಬುಕ್ ಮಾಡ್ಕೊಳ್ಳಿ ನಂತರ ನಿಮ್ಮೊಂದು ಪ್ರಾಡಕ್ಟ್ ಎಲ್ಲಿದೆ ಚೆಕ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಇಲ್ಲಿ ನೋಡ್ತಾ ಇದ್ರೆ ಪ್ರೊಫೈಲ್ ಐಕನ್ ಇದೆ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಆರ್ಡರ್ಸ್ ಅಂತಿದೆ ನೋಡ್ತಾ ಇದ್ದೀವಿ ಈ ಒಂದು ಜಾಗದಲ್ಲಿ. ಆರ್ಡರ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತ ನಾವು ಬುಕ್ ಮಾಡಿರೋಂಥ ಪ್ರಾಡಕ್ಟ್ ಈ ಒಂದು ಜಾಗದಲ್ಲಿ ಬಂದುಬಿಡ್ತದೆ ಗೈಸ್, ಓಕೆನಾ. ಇಲ್ಲಿ ಬಂದುಬಿಡ್ತದೆ, ನೀವು ಚೆಕ್ ಅನ್ನೋದು ಮಾಡ್ಕೋಬೋದು. ನನ್ನೊಂದು ಪ್ರಾಡಕ್ಟ್ ಎಲ್ಲಿದೆ, ಎಲ್ಲಿ ಬರ್ತಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು ಗೈಸ್, ಓಕೆನಾ. ಸೊ
11ನೇ ತಾರೀಕು ಮಾತ್ರ ಕಂಪಲ್ಸರಿ ಯಾವೊಂದು ಡೇಟ್ ಕೊಟ್ಟಿರ್ತಾರೋ ಅದೇ ಒಂದು ಡೇಟ್ಗೆ ನಿಮ್ಮ ಮನೆ ಹತ್ರ ಅನ್ನೋದು ರಿಸೀವ್ ಅನ್ನೋದಾಗುತ್ತೆ ಪ್ರಾಡಕ್ಟು. ಓಕೆನಾ. ಮತ್ತು ಸಿಂಪಲ್ ಆಗಿದ್ರ ಮುಖಾಂತರ ನೀವು ಬುಕ್ ಅನ್ನೋದು ಮಾಡ್ಕೋಬೋದು ಅಮೆಝಾನ್ ಆ್ಯಪಲ್ಲಿ. ಮತ್ತು ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅನ್ಕೊಂಬಿಟ್ಟಿದ್ದೀನಿ. ಮತ್ತು ವೀಡಿಯೋ ಇಷ್ಟ ಆಯ್ತು ಅಂದರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಕೋಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಅಡ್ರೆಸ್ ಆ್ಯಡ್ ಮಾಡೋಕ್ಕೋ ಬಂದಿಲ್ಲ ಅಂತಂದರೆ ಸಿಂಪಲಾಗಿ ನಾನು ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ಒಂದು ವೀಡಿಯೋ ಲಿಂಕು, ಸಿಂಪಲಾಗಿ ಅದನ್ನು ನೋಡ್ಕೊಂಬಿಟ್ಟು ಕಲ್ತ್ಕೋಬೋದು ಗೈಸ್ ಯಾವ ಥರ ಅಡ್ರೆಸ್ಸನ್ನು ಆ್ಯಡ್ ಮಾಡೋದು ಅಂತ ಗೈಸ್. ಓಕೆನಾ. ಮತ್ತು ಎಲ್ಲನೂ ಅರ್ಥ ಆಗೇ ಬಿಡ್ತು ಅನ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.